ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಇವತ್ತು ಆಷಾಢ ಮಾಸದ ಮೊದಲ ಆಷಾಢ ಶುಕ್ರವಾರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಕರ ರಾಶಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಶುಭಾಶಯಗಳು. ನಮಸ್ಕಾರ ಮಕರ ರಾಶಿಯ ಸ್ನೇಹಿತರಿಗೆ. ನೀವು ಮಕರ ರಾಶಿಯವರಾಗಿದ್ದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಮಕರ ರಾಶಿಯವರಾಗಿದ್ದಾರೆ ಅಂದರೆ ಇಂದಿನ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬೇಡಿ. ಏಕೆಂದರೆ ಇಂದು ನಾವು ಹೇಳಲಿರುವ 3 ಮಹಾ ರಹಸ್ಯಗಳು ನಿಮ್ಮ ಜೀವನದ ಬಗ್ಗೆ ನೀವು ಇಷ್ಟು ದಿನ ತಿಳಿದುಕೊಂಡಿದ್ದ ಎಲ್ಲ ಅಭಿಪ್ರಾಯಗಳನ್ನೇ ಬದಲಾಯಿಸಬಹುದು. ಜಗತ್ತು ನಿಮ್ಮನ್ನು ಗಂಭೀರ ವ್ಯಕ್ತಿ, ಹೆಚ್ಚು ಮಾತನಾಡದವರು, ಕೆಲಸದ ಹಿಂದೆ ಓಡುವವರು ಎಂದು ಮಾತ್ರ ನೋಡಿರಬಹುದು. ಆದರೆ ನಿಮ್ಮ ಮೌನದ ಹಿಂದೆ ಅಡಗಿರುವ ಶಕ್ತಿ, ನಿಮ್ಮ ಹೃದಯದಲ್ಲಿ ಮರೆಮಾಚಿರುವ ತ್ಯಾಗ ಮತ್ತು ನಿಮ್ಮ ಜೀವನವನ್ನು ಒಂದು ದಿನ ಸಂಪೂರ್ಣವಾಗಿ ಬದಲಾಯಿಸುವ ದೈವಿಕ ಸಂಕೇತದ ಬಗ್ಗೆ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಹೇಳಲಿರುವ ಒಂದು ಪ್ರಮುಖ ಸಂದೇಶವನ್ನು ತಪ್ಪಿಸಿದರೆ ನಿಮ್ಮ ಜೀವನದ ಒಂದು ಅಮೂಲ್ಯವಾದ ಅವಕಾಶವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಇರಿ. ಮತ್ತು ರಾಶಿ ಚಕ್ರದ 10ನೇ ರಾಶಿ ಎಂದರೆ ಮಕರ ರಾಶಿ. ಭೂಮಿ ತತ್ವಕ್ಕೆ ಸೇರಿದ ಈ ರಾಶಿಯವರನ್ನು ಹೆಚ್ಚಿನವರು ಗಂಭೀರ ಸ್ವಭಾವದವರು, ಹೆಚ್ಚು ಮಾತನಾಡುವವರು, ಯಾವಾಗಲೂ ಕೆಲಸದಲ್ಲೇ ಮುಳುಗಿರುವವರು, ಭಾವನೆಗಳನ್ನು ಹೊರಗೆ ತೋರಿಸಿದವರು ಎಂದು ಭಾವಿಸುತ್ತಾರೆ. ಕೆಲವರು ಇವರನ್ನು ಕಠಿಣ ಹೃದಯದವರು, ಸ್ವಾರ್ಥಿಗಳು ಅಥವಾ ಮಹತ್ವಾಕಾಂಕ್ಷೆಯೇ ಜೀವನ ಎಂದುಕೊಂಡಿರುವವರು ಎಂದು ತಪ್ಪಾಗಿ ಅರ್ಥೈಸುತ್ತಾರೆ. ಆದರೆ ಈ ಗಂಭೀರ ಮುಖದ ಹಿಂದೆ ಜಗತ್ತಿಗೆ ಸುಲಭವಾಗಿ ಕಾಣದ 3 ಮಹಾ ರಹಸ್ಯಗಳು ಅಡಗಿದೆ. ಆ ರಹಸ್ಯಗಳನ್ನು ತಿಳಿದರೆ ಮಕರ ರಾಶಿಯವರ ನಿಜವಾದ ವ್ಯಕ್ತಿತ್ವ ಎಷ್ಟು ಆಳವಾಗಿದೆ ಎಂಬುದು ಅರಿವಾಗುತ್ತದೆ. ಇವತ್ತು ಆ 3 ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಒಂದು ವಿಶೇಷ ಸಂದೇಶವೂ ಇದೆ. ಮಕರ ರಾಶಿಗೆ ಸೇರಿದ ಪ್ರಮುಖ ನಕ್ಷತ್ರಗಳು: ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಶ್ರವಣ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು ಹಾಗೂ ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳು. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಶಿಸ್ತು, ತಾಳ್ಮೆ, ಕಠಿಣ ಪರಿಶ್ರಮ, ಜವಾಬ್ದಾರಿಯುತ ಸ್ವಭಾವ ಮತ್ತು ಗುರಿ ಸಾಧಿಸುವ ದೃಢ ಸಂಕಲ್ಪ ಹೊಂದಿರುತ್ತಾರೆ. ಮಕರ ರಾಶಿಯ ಅಧಿಪತಿ ಶನಿದೇವರು ಆಗಿರುವುದರಿಂದ ಜೀವನದಲ್ಲಿ ಯಶಸ್ಸು ಸ್ವಲ್ಪ ತಡವಾಗಿ ಬಂದರೂ ಅದು ಸ್ಥಿರವಾಗಿಯೂ ದೀರ್ಘಕಾಲ ಉಳಿಯುವಂತೆ ಇರುತ್ತದೆ. ಇವರು ಯಾವುದೇ ಕೆಲಸವನ್ನು ಆತುರದಿಂದ ಮಾಡುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಯೋಜನೆಯಿಂದ ಮುನ್ನಡೆಯುವ ಗುಣ ಹೊಂದಿರುತ್ತಾರೆ. ಮಕರ ರಾಶಿಯವರ ಬಗ್ಗೆ ಜನರಿಗೆ ಒಂದು ಸಾಮಾನ್ಯ ಅಭಿಪ್ರಾಯ ಇದೆ: ಇವರು ನಿಧಾನವಾಗಿ ಮುಂದೆ ಸಾಗುತ್ತಾರೆ, ಸುಲಭವಾಗಿ ಯಾರನ್ನು ನಂಬುವುದಿಲ್ಲ, ಸಂತೋಷವನ್ನು ವ್ಯಕ್ತಪಡಿಸುವುದಿಲ್ಲ, ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳಲ್ಲೇ ಬದುಕುತ್ತಾರೆ ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇವರು ನಿಧಾನವಾಗಿ ನಡೆಯುವುದಿಲ್ಲ. ಅವರು ತಪ್ಪು ಹೆಜ್ಜೆ ಇಡಲು ಇಷ್ಟಪಡುವುದಿಲ್ಲ. ಅವರು ಮೌನವಾಗಿರುವುದಿಲ್ಲ. ಪ್ರತಿಯೊಂದು ಮಾತಿನ ತೂಕವನ್ನು ಅಳೆಯುತ್ತಾರೆ. ಅವರು ಭಾವನೆ ಇಲ್ಲದವರಲ್ಲ. ತಮ್ಮ ಭಾವನೆಗಳನ್ನು ಅಮೂಲ್ಯವಾದ ಸಂಪತ್ತಿನಂತೆ ಕಾಪಾಡಿಕೊಳ್ಳುವವರು. ಇದೇ ಅವರ ನಿಜವಾದ ಶಕ್ತಿ. ಇನ್ನು ಮೊದಲನೇ ಮಹಾರಹಸ್ಯ: ಮೌನದ ಹಿಂದೆ ಅಡಗಿರುವ ಪರ್ವತದಷ್ಟು ದೃಢ ಸಂಕಲ್ಪ. ಮಕರ ರಾಶಿಯವರು ಸೋಲಿಗೆ ಹೆದರುವವರಲ್ಲ, ಆದರೆ ಪ್ರತಿಯೊಂದು ಹೋರಾಟಕ್ಕೂ ಸರಿಯಾದ ಸಮಯವನ್ನು ಕಾಯುವವರು. ಯಾರಾದರೂ ಅವರನ್ನು ಕಡಿಮೆ ಎಂದರೂ, ಅವಮಾನ ಮಾಡಿದರು ಅಥವಾ ಹಾಸ್ಯ ಮಾಡಿದರೂ ತಕ್ಷಣ ಪ್ರತಿಕ್ರಿಯೆ ನೀಡುವುದಿಲ್ಲ. ಯಾಕೆಂದರೆ ಅವರ ಉತ್ತಮ ಮಾತಿನಲ್ಲಿ ಅಲ್ಲ, ಸಾಧನೆಯಲ್ಲಿ ಇರುತ್ತದೆ. ಅವರು ತಮ್ಮ ಜೀವನವನ್ನು ಒಂದು ಪರ್ವತ ಹತ್ತುವ ಯಾತ್ರೆಯಂತೆ ನೋಡುತ್ತಾರೆ. ಪ್ರತಿಯೊಂದು ಹೆಜ್ಜೆಯೂ ನಿಧಾನವಾಗಿರಬಹುದು, ಆದರೆ ಹಿಂದಕ್ಕೆ ಹೋಗುವುದಿಲ್ಲ. ಅವರು ಮೌನವಾಗಿ ಕಟ್ಟುವ ಕನಸುಗಳು ಒಂದು ದಿನ ಎಲ್ಲರನ್ನೂ ಆಶ್ಚರ್ಯಪಡಿಸುವ ಎತ್ತರವನ್ನು ತಲುಪುತ್ತದೆ. ಈ ತಾಳ್ಮೆಯೇ ಅವರ ದೊಡ್ಡ ಆಯುಧ.
ಎರಡನೇ ಮಹಾರಹಸ್ಯ ಜವಾಬ್ದಾರಿಯ ಹಿಂದೆ ಅಡಗಿರುವ ತ್ಯಾಗಮಯಿ ಹೃದಯ. ಹೊರಗಿನಿಂದ ನೋಡಿದರೆ ಮಕರ ರಾಶಿಯವರು ಹಣ, ಕೆಲಸ ಮತ್ತು ಯಶಸ್ಸಿನ ಹಿಂದೆ ಮಾತ್ರ ಓಡುವವರಂತೆ ಕಾಣಬಹುದು. ಆದರೆ ನಿಜವಾದ ಕಾರಣ ಬೇರೆ. ಅವರು ತಮ್ಮ ಕುಟುಂಬ ಸುರಕ್ಷಿತವಾಗಿರಬೇಕು, ತಮ್ಮವರ ಕಣ್ಣಲ್ಲಿ ಕಣ್ಣೀರು ಬರಬಾರದು, ಯಾರ ಮುಂದೆಯೂ ಕೈಚಾಚುವ ಪರಿಸ್ಥಿತಿ ಬರಬಾರದು ಎಂಬ ಕಾರಣಕ್ಕೆ ಹಗಲು ರಾತ್ರಿ ಕ್ಷಮಿಸುತ್ತಾರೆ. ಮತ್ತು ತಮ್ಮ ನೋವನ್ನು ಯಾರಿಗೂ ಹೇಳುವುದಿಲ್ಲ. ತಮ್ಮ ಕನಸುಗಳನ್ನು ಬದಿಗಿಟ್ಟು ಮನೆಯವರ ಕನಸುಗಳನ್ನು ನನಸಾಗಿಸಲು ಜೀವನವನ್ನೇ ಅರ್ಪಿಸುತ್ತಾರೆ. ಕೆಲವೊಮ್ಮೆ ಅವರು ನಗುವುದನ್ನೇ ಮರೆತು ಬಿಡುತ್ತಾರೆ. ಆದರೆ ಅವರ ಹೃದಯದಲ್ಲಿ ಇರುವ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ. ಅವರು ಪ್ರೀತಿಸಿದವರಿಗಾಗಿ ತಮ್ಮ ಜೀವನದ ಸುಖವನ್ನೇ ತ್ಯಾಗ ಮಾಡುವಷ್ಟು ದೊಡ್ಡ ಮನಸ್ಸಿನವರು. ಮೂರನೇ ಮತ್ತು ಅತ್ಯಂತ ಆಳವಾದ ರಹಸ್ಯ, ಒಮ್ಮೆ ಮನಸ್ಸು ಮುರಿದರೆ ಹಿಂದಿನಂತೆ ಆಗುವುದಿಲ್ಲ. ಮಕರ ರಾಶಿಯವರು ಸುಲಭವಾಗಿ ಸಂಬಂಧಗಳನ್ನು ಮುರಿಯುವುದಿಲ್ಲ. ಆದರೆ ಒಮ್ಮೆ ನಂಬಿಕೆ ಹೊಡೆದರೆ ಅದನ್ನು ಮತ್ತೆ ಕಟ್ಟುವುದು ಬಹಳ ಕಷ್ಟ. ಅವರು ಸೇಡು ತೀರಿಸಿಕೊಳ್ಳುವುದಿಲ್ಲ, ಯಾರಿಗೂ ಶಾಪ ಹಾಕುವುದಿಲ್ಲ, ಯಾರ ಜೀವನ ಹಾಳು ಮಾಡುವ ಪ್ರಯತ್ನವೂ ಮಾಡುವುದಿಲ್ಲ. ಬದಲಿಗೆ ಆ ವ್ಯಕ್ತಿಯನ್ನು ತಮ್ಮ ಮನಸ್ಸಿನಿಂದ ಶಾಂತವಾಗಿ ದೂರ ಮಾಡುತ್ತಾರೆ. ಅವರ ಜೀವನದಲ್ಲಿ ಆ ವ್ಯಕ್ತಿಗೆ ಇದ್ದ ಸ್ಥಾನ ಖಾಲಿಯಾಗುತ್ತದೆ. ಅವರು ಕ್ಷಮಿಸಬಹುದು, ಆದರೆ ಹಿಂದಿನ ನಂಬಿಕೆಯನ್ನು ಮರಳಿಕೊಡುವುದಿಲ್ಲ. ನಂತರ ತಮ್ಮ ಸಂಪೂರ್ಣ ಗಮನವನ್ನು ತಮ್ಮ ಕನಸುಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಅವರ ಯಶಸ್ಸೇ ಅವರಿಗೆ ನೋವು ಕೊಟ್ಟವರಿಗೆ ದೊಡ್ಡ ಉತ್ತರವಾಗುತ್ತದೆ. ಮಾತಿನಿಂದಲ್ಲ, ಸಾಧನೆಯಿಂದ ಗೆಲ್ಲುವುದು. ಮಕರ ರಾಶಿಯವರ ಜೀವನದ ನಿಯಮ. 1 ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟ, ಮಾಡಿದ ತ್ಯಾಗ, ಮೌನವಾಗಿ ಸುರಿಸಿದ ಕಣ್ಣೀರು ಯಾವುದು ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಕಾಲ ಉತ್ತರ ಕೊಡುತ್ತದೆ. ಮಕರ ರಾಶಿಯವರು ತಾಳ್ಮೆಯಿಂದ ಕಾಯಲು ತಿಳಿದವರು. ಅದಕ್ಕಾಗಿಯೇ ಸಮಯ ಬಂದಾಗ ಅವರ ಬೆಳವಣಿಗೆಯನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಹಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿಮ್ಮ ಮೌನವನ್ನು ದೌರ್ಬಲ್ಯ ಎಂದುಕೊಂಡಿರಬಹುದು. ನಿಮ್ಮ ನಿಧಾನಗತಿಯನ್ನು ಸೋಲು ಎಂದುಕೊಂಡಿರಬಹುದು. ಆದರೆ ನಿಮ್ಮ ನಿಜವಾದ ಸಮಯ ಬಂದಾಗ ಅದೇ ಜನ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುವ ದಿನ ದೂರದಲ್ಲಿಲ್ಲ. ಆದರೆ ಒಂದು ಮುಖ್ಯವಾದ ಸಲಹೆ, ನಿಮ್ಮ ಜೀವನದ ಪ್ರತಿಯೊಂದು ಯೋಜನೆಯನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ನಿಮ್ಮ ಕನಸುಗಳನ್ನು ಮೌನವಾಗಿ ಬೆಳೆಸಿಕೊಳ್ಳಿ. ನಿಮ್ಮ ಗುರಿಯತ್ತ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಹೊಸ ಅವಕಾಶಗಳನ್ನು ಹೆದರಬೇಡಿ. ಕೆಲವೊಮ್ಮೆ ಬದಲಾವಣೆಗಳೇ ದೇವರು ಕೊಡುವ ದೊಡ್ಡ ಆಶೀರ್ವಾದವಾಗಿರುತ್ತದೆ. ಹಳೆಯ ನೋವಿನ ಭಾರವನ್ನು ಬಿಟ್ಟು ಹೊಸ ಆರಂಭಕ್ಕೆ ಮನಸ್ಸನ್ನು ಸಿದ್ಧಪಡಿಸಿ. ನಿಮ್ಮ ಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಸಹನೆಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮಕರ ರಾಶಿಯವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಬಿರುಗಾಳಿಯಲ್ಲೂ ಅಚಲವಾಗಿ ನಿಂತಿರುವ ಪರ್ವತದಂಥವರು. ಅವರ ಮೌನದಲ್ಲಿ ಶಕ್ತಿ ಇದೆ, ಅವರ ತಾಳ್ಮೆಯಲ್ಲಿ ಜಯ ಇದೆ, ಅವರ ತ್ಯಾಗದಲ್ಲಿ ದೈವಿಕ ಆಶೀರ್ವಾದ ಇದೆ. ಈ 3 ಮಹಾರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮೊಳಗಿರುವ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಿದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವುದು ಖಚಿತ. ನಿಮ್ಮ ಯಶಸ್ಸನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಸಮಯ ಬಂದಾಗ ನಿಮ್ಮ ಹೆಸರೇ ನಿಮ್ಮ ಪರಿಚಯವಾಗುತ್ತದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಗಾಢ ನೀಲಿ, ಕಪ್ಪು, ಬೂದು ಮತ್ತು ಗಾಢ ಹಸಿರು ಬಣ್ಣಗಳು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ಆತ್ಮವಿಶ್ವಾಸ, ಸ್ಥಿರತೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ 8, 17 ಮತ್ತು 26 ಸಂಖ್ಯೆಗಳು ಶನಿದೇವರ ಪ್ರಭಾವದಿಂದ ಶುಭ ಸಂಖ್ಯೆಗಳೆಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಪ್ರಮುಖ ಕೆಲಸಗಳು, ಹೊಸ ಯೋಜನೆಗಳು ಮತ್ತು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಈ ಸಂಖ್ಯೆಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಶುಭ ಫಲಗಳು ನೀಡಬಹುದು ಎಂದು ನಂಬಲಾಗುತ್ತದೆ. ಆದರೆ ಇವೆಲ್ಲವೂ ಜ್ಯೋತಿಷ್ಯ ಸಂಪ್ರದಾಯದ ನಂಬಿಕೆಗಳಾಗಿದ್ದು, ವ್ಯಕ್ತಿಯ ಜನ್ಮಕುಂಡಲಿ ಮತ್ತು ದಶಾಭುಕ್ತಿಯ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು. ಸ್ನೇಹಿತರೆ, ಮಕರ ರಾಶಿಯವರ ನಿಜವಾದ ಶಕ್ತಿ ಅವರ ಮೌನದಲ್ಲಿದೆ, ಅವರ ಸಹನೆಯಲ್ಲಿದೆ ಮತ್ತು ಅವರ ಅಚಲವಾದ ನಂಬಿಕೆಯಲ್ಲಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದಿದ್ದರೂ, ಎಷ್ಟೇ ಜನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೂ, ನಿಮ್ಮ ಸಮಯ ಬಂದಾಗ ನಿಮ್ಮಯ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಕನಸುಗಳನ್ನು ಎಂದಿಗೂ ಕೈ ಬಿಡಬೇಡಿ, ನಿಮ್ಮ ಶ್ರಮವನ್ನು ನಿಲ್ಲಿಸಬೇಡಿ ಮತ್ತು ದೇವರ ಮೇಲೆ ಇರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶನಿದೇವ ಅಥವಾ ಜೈ ಚಾಮುಂಡೇಶ್ವರಿ ಅಂತ ಒಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ.
ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಷಾಢ ಶುಕ್ರವಾರದ ಅಂದರೆ ಆಷಾಢ ಮಾಸದ ಮೊದಲ ಶುಕ್ರವಾರದ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿಯ ದಯೆ ಕೃಪೆ ಮತ್ತು ಎಲ್ಲರಿಗೂ ಸಿಗಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ವಿಡಿಯೋನ ಮುಗಿಸ್ತೀನಿ. ಮತ್ತು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.